ಹಾಯ್, ಎಲ್ಲರಿಗೂ ನಮಸ್ಕಾರ. ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಮತ್ತೊಮ್ಮೆ ಸ್ವಾಗತ. ಕಳೆದ ತರಗತಿಯಲ್ಲಿ UPSC ಪ್ರಿಲಿಮ್ಸ್ನ 25 ಪ್ರಶ್ನೆಗಳನ್ನು ನಾನು ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದ್ದೆ. ಕನ್ನಡದಲ್ಲೇ ನಾನು ಅನಾಲಿಸಿಸ್ ಮಾಡಿದ್ದೆ. ಕನ್ನಡದಲ್ಲೇ ನಿಮಗೆ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೆ. ಇವತ್ತು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. 25 ಪ್ರಶ್ನೆಗಳನ್ನು ನಾನು ಆಲ್ರೆಡಿ ಒಂದು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಪ್ಲೇ ಲಿಸ್ಟ್ ನೋಡಿ ಅದನ್ನು ತಿಳ್ಕೊಬೋದು. ಈಗ ನೆಕ್ಸ್ಟ್ ಕಂಟಿನ್ಯೂ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದ್ರಿಂದ ಖಂಡಿತ ನಿಮಗೆ ಒಂದು ಸಬ್ಜೆಕ್ಟ್ ಗ್ರಿಪ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ. ಈ ಸಬ್ಜೆಕ್ಟು ಸಹ ತುಂಬ ಡೀಪ್ ಸಬ್ಜೆಕ್ಟ್ಗಳನ್ನು ಡೀಪ್ ಸಬ್ಜೆಕ್ಟಾಗಿ ಕ್ವಶನ್ಸ್ಗಳನ್ನು ಕೇಳಿದ್ದೇನೆ. ತುಂಬ ಸಬ್ಜೆಕ್ಟ್ಗಳಲ್ಲಿ ತುಂಬ ವೆರೈಟಿ ರೀತಿಯಾದಂಥ ಪ್ರಶ್ನೆಗಳನ್ನು ಈ ಒಂದು UPSC ಪ್ರಿಲಿಮ್ಸಲ್ಲಿ ಕೇಳಿದ್ದೇನೆ. ಹಾಗಾಗಿ ಇದರಿಂದ ನಿಮಗೆ ಡೆಪ್ತ್ ನಾಲೆಡ್ಜ್ ಜೊತೆಗೆ ಒಂದು ಎಕ್ಸಾಮ್ ಪ್ಯಾಟ್ರನ್ ಸಹ ತಿಳಿಯುತ್ತೆ ಅನ್ನೋದಕ್ಕೋಸ್ಕರ ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಕಂಟೆಂಟ್ ಇಷ್ಟ ಆದರೆ ಖಂಡಿತ ಎಕ್ಸಾಮ್ ಆಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ಸ್ ಏನು ಹೇಳುತ್ತೆ? 26ನೇ ಪ್ರಶ್ನೆ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 1ನೇ ಸ್ಟೇಟ್ಮೆಂಟ್ ಏನಿದೆ? ದ ಅಮೌಂಟ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಮೋರ್ ಇನ್ ಸಬ್ ಟ್ರೋಪಿಕಲ್ ಆ್ಯಂಡ್ ಟೆಂಪರೇಟ್ ಏರಿಯಾಸ್ ದ್ಯಾನ್ ಇನ್ ಇಕ್ವಟೋರಿಯಲ್ ಆ್ಯಂಡ್ ಪೋಲಾರ್ ರೀಸನ್ಸ್. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ? ಸಬ್ ಟ್ರೋಪಿಕಲ್ ಆ್ಯಂಡ್ ಟೆಂಪರೇಟ್ ಏರಿಯಾಸ್ ಹ್ಯಾವ್ ಲೆಸ್ ಡ್ರೈ ವಿಂಡ್ಸ್ ಅಂತೇಳಿ. ಪ್ಯೂರ್ಲಿ ಜಿಯೋಗ್ರಫಿ ಕ್ವಶನ್ನು. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಯಾವ ಸ್ಟೇಟ್ಮೆಂಟ್ ತಪ್ಪಿದೆ, ಯಾಕಂದರೆ ಯಾವ ಸ್ಟೇಟ್ಮೆಂಟ್ ಸರಿ ಇದ್ದು ಯಾವ ಸ್ಟೇಟ್ಮೆಂಟಿಗೆ ಇಂಟರ್ರಿಲೇಟೆಡ್ ಆಗಿದೆ ಅಂತೇಳಿ ಕ್ವಶನ್ನು. ಈ ಪ್ರಶ್ನೆಯಲ್ಲಿ ಪ್ರಮುಖವಾಗಿ ಸಬ್ ಟ್ರೋಪಿಕಲ್ ಆ್ಯಂಡ್ ಟೆಂಪರೇಟ್ ಏರಿಯಾದ ಬಗ್ಗೆ ಇದೆ. ಸಬ್ ಟ್ರೋಪಿಕಲ್ ಅಂದರೆ ಉಪೋಷ್ಣ ವಲಯ, ಟೆಂಪರೇಟ್ ಅಂದರೆ ಸಮಶೀತೋಷ್ಣ ವಲಯ ಅಂತೇಳಿ ಕನ್ನಡದಲ್ಲಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ವಾತಾವರಣದಲ್ಲಿನ ಈ ಧೂಳಿನ ಕಣಗಳ ಪ್ರಮಾಣವು ಈ ಸಮಭಾಜಕ ಮತ್ತು ಧ್ರುವ ಪ್ರದೇಶ, ಸಮಭಾಜಕ ವೃತ್ತ ಪ್ರದೇಶ ಮತ್ತು ಧ್ರುವ ಪ್ರದೇಶಗಳಿಗಿಂತ ಈ ಉಪೋಷ್ಣ ವಲಯ ಅಂದರೆ ಸಬ್ ಟ್ರೋಪಿಕಲ್ ಆ್ಯಂಡ್ ಸಮಶೀತೋಷ್ಣ ಪ್ರದೇಶ ಅಂದರೆ ಟೆಂಪರೇಟ್ ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತೆ. ಅಂದರೆ ವಾತಾವರಣದಲ್ಲಿನ ಧೂಳಿನ ಕಣಗಳ ಪ್ರಮಾಣವು ಸಮಭಾಜಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಿಗಿಂತ ಈ ಒಂದು ಉಪೋಷ್ಣ ವಲಯ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತೆ. ಈ ಸ್ಟೇಟ್ಮೆಂಟ್ ಏನಾಗಿದೆ? ಸರಿ ಇದೆ. ಈ ಸ್ಟೇಟ್ಮೆಂಟ್ ಏನಿದೆ? ಸರಿ ಇದೆ. ಸರಿಯಾದ ಹೇಳಿಕೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಯಾಕೆ ಸರಿ ಅಂತ ತಿಳ್ಕೊಳ್ಳೋಣ, ಆಮೇಲೆ 2ನೇ ಸ್ಟೇಟ್ಮೆಂಟ್ ಬಗ್ಗೆ ಹೋಗೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ಯಾಕಪ್ಪ ಸರಿ ಅಂದರೆ, ಈ ಒಂದು ಸಬ್ ಟ್ರೋಪಿಕಲ್ ಅಂದರೆ ಉಪೋಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯ ಇರುತ್ತವಲ್ಲ, ಈ ಪ್ರದೇಶಗಳು ಈ ಧೂಳಿನ ಕಣಗಳು ಹೆಚ್ಚು ಹೊಂದಿರಲು ಹಲವಾರು ಕಾರಣಗಳಿವೆ. ಪ್ರಮುಖವಾಗಿ ಈ ಪ್ರದೇಶಗಳಲ್ಲಿ ಈ ಮರುಭೂಮಿಗಳು ಮತ್ತು ಶುಷ್ಕ ಪ್ರದೇಶಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತವೆ. ಹೌದು, ಪ್ರಪಂಚದ ಅನೇಕ ದೊಡ್ಡ ಮರುಭೂಮಿಗಳಿರ್ಬೋದು. ಉದಾಹರಣೆಗೆ ಸಹಾರಾ ಮರುಭೂಮಿ, ಅರೇಬಿಯನ್ ಮರುಭೂಮಿ, ಥಾರ್ ಮರುಭೂಮಿ, ಆಸ್ಟ್ರೇಲಿಯನ್ ಮರುಭೂಮಿಗಳು. ಇವೆಲ್ಲವೂ ಈ ಒಂದು ಸಬ್ ಟ್ರೋಪಿಕಲ್ ವಲಯದಲ್ಲಿ ಅಂದರೆ ಉಪೋಷ್ಣ ವಲಯದ ಅಕ್ಷಾಂಶಗಳಲ್ಲೇ ಕಂಡು ಬರ್ತವೆ. ಈ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇರುತ್ತೆ, ಜೊತೆಗೆ ಶುಷ್ಕ ಮಣ್ಣು ಇರುತ್ತೆ. ಇದರಿಂದಾಗಿ ಗಾಳಿಯಲ್ಲಿ ಸುಲಭವಾಗಿ ಧೂಳು ಸೇರಿಕೊಳ್ಳುತ್ತೆ. ಇದೊಂದು ಪ್ರಮುಖ ಕಾರಣ. ಇನ್ನು ಈ ಒಂದು ಸಬ್ ಟ್ರೋಪಿಕಲ್ ಮತ್ತು ಟೆಂಪರೇಟ್ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಅಧಿಕವಾಗಿರ್ತವೆ. ಹಾಗಾಗಿ ಉಪೋಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯಗಳು ವಿಶ್ವದ ಪ್ರಮುಖ ಕೃಷಿ ಪ್ರದೇಶಗಳಾಗಿವೆ. ಇಲ್ಲಿ ಕೃಷಿ ಚಟುವಟಿಕೆಗಳು ಉದಾಹರಣೆಗೆ ಹಲವಾರು ಕೃಷಿ ಉಳುಮೆ ಮಾಡೋದು, ಕಟಾವು ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಮಣ್ಣು ಸಡಿಲಗೊಂಡು ಧೂಳು ಗಾಳಿಯಲ್ಲಿ ಬೆರೆಯುತ್ತೆ. ಈ ಕಾರಣದಿಂದ ಸಹ ಈ ಪ್ರದೇಶಗಳಲ್ಲಿ ಧೂಳಿನ ಕಣಗಳು ಜಾಸ್ತಿ ಇರ್ತವೆ. ಇನ್ನು 3ನೇ ರೀಸನ್ನು ಅರಣ್ಯ ನಾಶ. ಅರಣ್ಯ ನಾಶ ಮತ್ತು ಭೂಸವೆತ. ಈ ಪ್ರದೇಶಗಳಲ್ಲಿ ಖಂಡಿತ ಮಾನವ ಚಟುವಟಿಕೆಗಳಿಂದ ಅರಣ್ಯ ನಾಶ ಆಗಿರುತ್ತೆ. ಜೊತೆಗೆ ಅತಿಯಾದ ಮೇಯಿಸುವಿಕೆ ಸಾಮಾನ್ಯವಾಗಿ ಈ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಇದು ಏನಾಗುತ್ತೆ? ಆಟೋಮೆಟಿಕ್ಕಾಗಿ ಮಣ್ಣಿನ ಸವೆತಕ್ಕೆ ಕಾರಣ ಆಗುತ್ತೆ. ಇದರಿಂದ ಸಹ ಹೆಚ್ಚು ಧೂಳು ಉತ್ಪಾದನೆ ಆಗುತ್ತೆ. ಈ 4ನೇ ರೀಸನ್ ಏನಪ್ಪ ಅಂದರೆ, ಅಲ್ಲಿರೋಂಥ ವಿಂಡ್ ಮಾಡೆಲ್ಸ್. ಇಲ್ಲಿ ಪಶ್ಚಿಮ ಮಾರುತಗಳು, ವ್ಯಾಪಾರ ಮಾರುತಗಳು ಈ ಒಂದು ಸಬ್ ಟ್ರೋಪಿಕಲ್ ಟೆಂಪರೇಟ್ ಪ್ರದೇಶಗಳನ್ನು ಉಪೋಷ್ಣ ವಲಯದ ಸಮಶೀತೋಷ್ಣ ಪ್ರದೇಶಗಳ ಮೂಲಕ ಧೂಳನ್ನು ದೂರದ ಪ್ರದೇಶಗಳಿಗೆ ಸಾಗಿಸ್ತವೆ. ಈ ಎಲ್ಲ ರೀಸನ್ನಿಂದ ಈ ಪ್ರದೇಶಗಳಲ್ಲಿ ಸಬ್ ಟ್ರೋಪಿಕಲ್ ಆ್ಯಂಡ್ ಟೆಂಪರೇಟ್ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಧೂಳಿನ ಕಣಗಳು ಇರ್ತವೆ. ಇದಕ್ಕೆ ವ್ಯತಿರಿಕ್ತವಾಗಿ ನೋಡೋದಾದರೆ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಯಾಕೆ ಧೂಳಿರಲ್ಲ?
ಸೊ ಸಮಭಾಜಕ ಪ್ರದೇಶಗಳು ಹೆಚ್ಚಿನ ಮಳೆ ಮತ್ತು ದಟ್ಟವಾದ ಸಸ್ಯವರ್ಗವನ್ನು ಹೊಂದಿರುವುದರಿಂದ ಅಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ ಮತ್ತು ಕಡಿಮೆ ಧೂಳನ್ನು ಹೊಂದಿರುತ್ತೆ. ಹಾಗಾಗಿ ಆ ಪ್ರದೇಶಗಳಲ್ಲಿ ಧೂಳಿರಲ್ಲ. ಇನ್ನು ಧ್ರುವ ಪ್ರದೇಶಗಳಲ್ಲಿ ಯಾಕಿರಲ್ಲಪ್ಪ ಅಂದರೆ, ಸೊ ಈ ಪ್ರದೇಶಗಳು ಹೆಚ್ಚಾಗಿ ಮಂಜುಗಡ್ಡೆ ಮತ್ತು ಹಿಮದಿಂದ ಆವೃತವಾಗಿರುತ್ತೆ, ಜೊತೆಗೆ ಅಲ್ಲಿ ಕಡಿಮೆ ಮಾನವ ಚಟುವಟಿಕೆಗಳಿರುತ್ತೆ, ಹಾಗಾಗಿ ಧೂಳಿನ ಕಣಗಳು ಇರೋಲ್ಲ. ಸೊ ತುಂಬ ಕಾಮನ್ ಸೆನ್ಸ್ ಕ್ವಶನ್ ಇದು. ಸಮಭಾಜಕ ವೃತ್ತ ಪ್ರದೇಶ ಅಂದ್ರೇನು, ಧ್ರುವ ಪ್ರದೇಶ ಅಂದ್ರೇನು, ಸಬ್ ಟ್ರಾಪಿಕಲ್ ಪ್ರದೇಶ ಅಂದ್ರೇನು, ಟೆಂಪ್ರೇಟ್ ಪ್ರದೇಶ ಅಂದ್ರೇನು ಗೊತ್ತಿದ್ದರೆ ಈ ಆನ್ಸರ್ಗೆ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟಿಗೆ ಹೋಗೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಸಬ್ ಟ್ರಾಪಿಕಲ್ ಆ್ಯಂಡ್ ಟೆಂಪ್ರೇಟ್ ಏರಿಯಾಸ್ ಹ್ಯಾವ್ ಲೆಸ್ ಡ್ರೈ ವಿಂಡ್ಸ್. ಅಂದರೆ ಈ ಸಬ್ ಟ್ರಾಪಿಕಲ್ ಉಪೋಷ್ಣ ವಲಯ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಕಡಿಮೆ ಶುಷ್ಕ ಗಾಳಿ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಏನಾಗಿದೆ, ತಪ್ಪಾಗಿದೆ. ವಾಸ್ತವವಾಗಿ ನೋಡೋದಾದರೆ ಈ ಒಂದು ಸಬ್ ಟ್ರಾಪಿಕಲ್ ಅಂದರೆ ಉಪೋಷ್ಣ ವಲಯ ಪ್ರದೇಶಗಳು ವಿಶೇಷವಾಗಿ ಈ ಮರುಭೂಮಿಗಳಿರುವಲ್ಲಿ ಹೆಚ್ಚಾಗಿ ಬಲವಾದ ಮತ್ತು ಶುಷ್ಕ ಗಾಳಿಯನ್ನು ನಾವು ಅನುಭವಿಸ್ತೀವಿ. ಈ ಶುಷ್ಕ ಗಾಳಿಗಳು ಧೂಳಿನ ಕಣಗಳನ್ನು ಎತ್ತಿ ಈ ದೂರ ಸಾಗಿಸ್ತವೆ. ಸೊ ಸಾಗಿಸಲು ಪ್ರಮುಖ ಕಾರಣವಾಗಿದೆ. ಸೊ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಸಹ ವಿವಿಧ ರೀತಿಯ ಗಾಳಿಗಳು ನಮಗೆ ಕಂಡು ಬರುತ್ತವೆ, ಆದರೆ ಕಡಿಮೆ ಶುಷ್ಕ ಗಾಳಿ ಎಂಬುದು ಆ ಪ್ರದೇಶಗಳ ವೈಶಿಷ್ಟ್ಯವಲ್ಲ. ಅಲ್ಲೇನು ಹೇಳಿದ್ದೇನೆ, ಉಪೋಷ್ಣ ವಲಯ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಕಡಿಮೆ ಶುಷ್ಕ ಗಾಳಿ ಇರುತ್ತದೆ, ಅಂದರೆ ಲೆಸ್. ಸಬ್ ಟ್ರಾಪಿಕಲ್ ಆ್ಯಂಡ್ ಟೆಂಪ್ರೇಟ್ ಏರಿಯಾಸ್ ಹ್ಯಾವ್ ಲೆಸ್ ಡ್ರೈ ವಿಂಡ್ಸ್ ಅಲ್ಲ. ಸೊ ಕಡಿಮೆ ಶುಷ್ಕ ಗಾಳಿ ಗಾಳಿ ಇದ್ದೇ ಇರುತ್ತೆ. ಸೊ ಕಡಿಮೆ ಶುಷ್ಕ ಗಾಳಿ ಎಂಬುದು ಈ ಪ್ರದೇಶ ವೈಶಿಷ್ಟ್ಯ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟು ತಪ್ಪಾಗಿದೆ. ಆದ್ದರಿಂದ ಮೊದಲ ಹೇಳಿಕೆ ಮಾತ್ರ ಏನಾಗಿದೆ, ಸರಿಯಾಗಿದೆ. ಸೊ ಈ ಕ್ವಶನ್ನಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್. ಫಸ್ಟ್ ಸ್ಟೇಟ್ಮೆಂಟ್ ಯಾವುದು, ದ ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟು ತಪ್ಪು. ಆನ್ಸರ್ ಏನಾಗುತ್ತೆ, ಸ್ಟೇಟ್ಮೆಂಟ್ ಒನ್ ಈಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟು ಈಸ್ ನಾಟ್ ಕರೆಕ್ಟ್. ಸಿ ಆಗುತ್ತೆ. ಅಂದರೆ ದ ಅಮೌಂಟ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ಮೋರ್ ಇನ್ ಸಬ್ಟ್ರಾಪಿಕಲ್ ಆ್ಯಂಡ್ ಟೆಂಪ್ರೇಟ್ ಏರಿಯಾಸ್ ದ್ಯಾನ್ ಇನ್ ಇಕ್ವೇಟೋರಿಯಲ್ ಆ್ಯಂಡ್ ಪೋಲರ್ ರೀಸನ್ಸ್. ಸೊ ಈ ಸ್ಟೇಟ್ಮೆಂಟ್ ಸರಿ. ಈ ಸ್ಟೇಟ್ಮೆಂಟ್ ಸರಿ ಅಂದರೆ ಈ ಸ್ಟೇಟ್ಮೆಂಟ್ ಆಟೋಮೆಟಿಕಾಗಿ ತಪ್ಪಾಗುತ್ತೆ, ಯಾಕಂದರೆ ಅಲ್ಲಿ ಲೆಸ್ ಡ್ರೈ ವಿಂಡ್ಸ್ ಇರೋದು, ಅಲ್ಲಿ ತುಂಬ ಗಾಳಿ ಇದ್ದೇ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಸಹ ಜಿಯೋಗ್ರಫಿ ಕ್ವಶನ್ನೇ. ಏನಿದು ನೆಕ್ಸ್ಟ್ ಕ್ವಶನ್, ಜಿಯೋಗ್ರಫಿ ಕ್ವಶನ್ ಏನಪ್ಪ ಅಂದರೆ, ಇದು ಸಹ ಎರಡು ಸ್ಟೇಟ್ಮೆಂಟ್ ಇದೆ. ಸೊ ಇದು ಸಹ ಜಿಯೋಗ್ರಫಿ ಕ್ವಶನ್ನೇ, ತುಂಬ ಫಿಸಿಕಲ್ ಜಿಯೋಗ್ರಫಿ ಕ್ವಶನ್ನು. ಇನ್ ಜನವರಿ ಇನ್ ದ ನಾರ್ತರ್ನ್ ಹೆಮಿಸ್ಫಿಯರ್ ದ ಐಸೋಥರ್ಮ್ಸ್ ಬೆಂಡ್ equatoward while crossing the land masses and poloward while crossing the oceans ಅಂತೇಳಿ. ಇನ್ ಜನವರಿ ಅದು ಸ್ಟೇಟ್ಮೆಂಟ್ ಇನ್ ಜನವರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ಟು ಸಹ ಇನ್ ಜನವರಿ ದ ಏರ್ ಓವರ್ ದ ಓಷನ್ಸ್ ಈಸ್ ವಾರ್ಮರ್ ದ್ಯಾನ್ ದಟ್ ಓವರ್ ದ ಲ್ಯಾಂಡ್ ಮಾಸಸ್ ಇನ್ ದ ನಾರ್ತರ್ನ್ ಹೆಮಿಸ್ಫಿಯರ್. ಏನಿಲ್ಲ, ಇದು ಉತ್ತರಾರ್ಧ ಗೋಳದ ಬಗ್ಗೆ ಕ್ವಶನು. ಉತ್ತರಾರ್ಧ ಗೋಳದಲ್ಲಿ ಜನವರಿಯಲ್ಲಿ ಈ ಒಂದು ಐಸೋಥರ್ಮ್ಸ್ ಏನು ಸಮೋಷ್ಣ ರೇಖೆಗಳು ಅಂತ ಕರಿತೀವಲ್ಲ, ಇವು ಆ ಒಂದು ಭೂಪ್ರದೇಶಗಳನ್ನು ಹಾದು ಹೋಗುವಾಗ, ಅಂದರೆ ಉತ್ತರ ಗೋಳಾರ್ಧದಲ್ಲಿ ಜನವರಿಯಲ್ಲಿ ಸಮೋಷ್ಣ ರೇಖೆಗಳು ಈ ಭೂಪ್ರದೇಶಗಳನ್ನು ಹಾದು ಹೋಗುವಾಗ ಈ ಸಮಭಾಜಕ ವೃತ್ತದ ಕಡೆಗೆ ಬಾಗುತ್ತವೆ ಮತ್ತು ಸಾಗರಗಳನ್ನು ಹಾದು ಹೋಗುವ ಭೂಪ್ರದೇಶಗಳನ್ನು ಹಾದು ಹೋಗುವಾಗ ಸಮಭಾಜಕ ವೃತ್ತದ ಕಡೆಗೆ ಬಾಗ್ತವೆ, ಸಾಗರಗಳನ್ನು ಹಾದು ಹೋಗುವವು ಧ್ರುವದ ಕಡೆಗೆ ಬಾಗ್ತವೆ ಅನ್ನೋದು ಫಸ್ಟ್ನೇ ಸ್ಟೇಟ್ಮೆಂಟು. ಇನ್ನು ಸೆಕೆಂಡ್ನೇ ಸ್ಟೇಟ್ಮೆಂಟನ್ನು ಆಮೇಲೆ ನೋಡೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ತಿಳ್ಕೊಂಡು ಫಸ್ಟ್ ಇದು ಸರಿನಾ ತಪ್ಪು ಅಂತೇಳಿ. ಓಕೆ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇನ್ ಜನವರಿ ಇನ್ ದ ನಾರ್ತರ್ನ್ ಹೆಮಿಸ್ಫಿಯರ್ ದ ಐಸೋಥರ್ಮ್ಸ್ ಬೆಂಡ್ಸ್ ಇಕ್ವಟುವರ್ಡ್ ವೈಲ್ ಕ್ರಾಸಿಂಗ್ ದ ಲ್ಯಾಂಡ್ ಮಾಸಸ್ ಆ್ಯಂಡ್ ಪೋಲವರ್ಡ್ ವೈಲ್ ಕ್ರಾಸಿಂಗ್ ದ ಓಷಿಯನ್ಸ್ ಅಂತ. ಅಂದರೆ ಉತ್ತರಾರ್ಧ ಗೋಳದಲ್ಲಿ ಜನವರಿಲಿ, ಎಸ್ಪೆಷಲಿ ಜನವರಿ ಮಂತಲ್ಲಿ ಈ ಐಸೋಥರ್ಮ್ಸು ಅಂದರೆ ಸಮೋಷ್ಣ ರೇಖೆಗಳು ಭೂಪ್ರದೇಶಗಳನ್ನು ಹಾದು ಹೋಗುವಾಗ, ಭೂಪ್ರದೇಶಗಳ ಮೇಲೆ ಹಾದು ಹೋಗುವಾಗ ಸಮಭಾಜಕ ವೃತ್ತದ ಕಡೆಗೆ ಬಾಗ್ತವೆ ಮತ್ತು ಸಾಗರಗಳನ್ನು ಹಾದು ಹೋಗುವಾಗ ಧ್ರುವದ ಕಡೆಗೆ ಬಾಗ್ತವೆ. ಸೊ ಈ ಸ್ಟೇಟ್ಮೆಂಟ್ ಏನಾಗಿದೆ, ಸರಿ ಇದೆ. ಓಕೆ, ಅದು ಎರಡು ಹೇಳಿಕೆಗಳು ಸರಿ ಇದೆ. ಫಸ್ಟ್ ಈ ಸ್ಟೇಟ್ಮೆಂಟ್ ತಿಳ್ಕೊಳ್ಳೋಣ ಏನದ ಅರ್ಥ ಅಂತೇಳಿ. ಅಂದರೆ ಈ ಸಮೋಷ್ಣ ರೇಖೆಗಳಂದರೆ ನಮಗೆ ಮುಖ್ಯವಾಗಿ ಸಮೋಷ್ಣ ರೇಖೆಗಳಂದರೆ ಭೂಪಟದ ಮೇಲೆ, ಸೊ ಭೂಪಟದ ಮೇಲೆ ಒಂದೇ ತಾಪಮಾನವನ್ನು ಹೊಂದಿರುವ ಬಿಂದುಗಳನ್ನು ಸಂಪರ್ಕಿಸುವ ರೇಖೆಗಳಾಗಿವೆ. ಜನವರಿಯಲ್ಲಿ ಉತ್ತರ ಗೋಳಾರ್ಧ ಏನಾಗಿರುತ್ತೆ, ಜನವರಿಯಲ್ಲಿ ಉತ್ತರ ಗೋಳಾರ್ಧದಲ್ಲಿ ಏನಿರುತ್ತೆ, ಚಳಿಗಾಲವಿರುತ್ತೆ. ಭೂಪ್ರದೇಶಗಳ ಮೇಲೆ ಹಾದು ಹೋಗುವಾಗ ಐಸೋಥರ್ಮ್ಸ್ ಏನು ಮಾಡ್ತವೆ, ಭೂಮಿಯು ನೀರಿಗಿಂತ ವೇಗವಾಗಿ ಬಿಸಿಯಾಗುತ್ತದೆ ಮತ್ತು ವೇಗವಾಗಿ ತಣ್ಣಗಾಗುತ್ತದೆ. ಈ ಚಳಿಗಾಲದ ಜನವರಿಯಲ್ಲಿ
ಉತ್ತರ ಗೋಳಾರ್ಧದ ವಿಶಾಲ ಭೂಪ್ರದೇಶಗಳು ತೀವ್ರವಾಗಿ ಏನಾಗ್ತವೆ, ತಣ್ಣಗಾಗ್ತವೆ. ಓಕೆ, ಇದರಿಂದಾಗಿ ಭೂಪ್ರದೇಶಗಳ ಮೇಲಿನ ತಾಪಮಾನವು ಕಡಿಮೆಯಾಗಿರುತ್ತದೆ. ಸಮಾನವಾದ ಕಡಿಮೆ ತಾಪಮಾನವನ್ನು ಸಂಪರ್ಕಿಸಲು ಈ ಐಸೋಥರ್ಮ್ಸ್ ಅಂದರೆ ಸಮೋಷ್ಣ ರೇಖೆಗಳು ಸಮಭಾಜಕ ವೃತ್ತದ ಕಡೆಗೆ ದಕ್ಷಿಣಕ್ಕೆ ಬಾಗ್ತವೆ. ಉದಾಹರಣೆಗೆ ಯುರೋಪ್ ಮತ್ತು ಸೈಬೇರಿಯಾ. ನೆಕ್ಸ್ಟ್ ಸಾಗರಗಳ ಮೇಲೆ ನೋಡುವಾಗ ನೀರಿನ ಶಾಖವನ್ನು ನಿಧಾನವಾಗಿ ನೀರೇನು ಮಾಡುತ್ತೆ, ಶಾಖವನ್ನು ನಿಧಾನವಾಗಿ ಹೀರಿಕೊಳ್ಳುತ್ತೆ ಮತ್ತು ನಿಧಾನವಾಗಿ ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಚಳಿಗಾಲದಲ್ಲಿ ಸಾಗರಗಳು ಭೂಪ್ರದೇಶಗಳಿಗಿಂತ ಹೆಚ್ಚು ಕಾಲ ಶಾಖವನ್ನು ಉಳಿಸ್ಕೊಳ್ತವೆ. ಜೊತೆಗೆ ತುಲನಾತ್ಮಕವಾಗಿ ಬೆಚ್ಚಗಿರ್ತವೆ. ಇದರಿಂದಾಗಿ ಸಮೋಷ್ಣ ರೇಖೆಗಳನ್ನು ಐಸೋಥರ್ಮ್ಸ್ ಏನು ಮಾಡ್ತವೆ, ಉತ್ತರಕ್ಕೆ ಅಂದರೆ ಬಾಗ್ತವೆ. ಉತ್ತರದ ಅಂಟಾರ್ಟಿಕ್ ಸಾಗರದ ಪ್ರದೇಶಗಳಲ್ಲಿ ಗಲ್ಫ್ ಸ್ಟ್ರೀಮ್ ಮತ್ತು ಉತ್ತರ ಅಟ್ಲಾಂಟಿಕ್ ಡ್ರಿಫ್ಟ್ನಂತಹ ಬೆಚ್ಚಗಿನ ಸಾಗರ ಪ್ರವಾಹಗಳು ತಾಪಮಾನವನ್ನು ಹೆಚ್ಚಿಸಿ ಈ ಬಾಗುವಿಕೆಯನ್ನು ಹೆಚ್ಚು ಸ್ಪಷ್ಟಗೊಳಿಸ್ತವೆ. ಸೊ ಎಲ್ಲ ರೀಸನ್ ಮೇಲೆ ಫಸ್ಟ್ ಸ್ಟೇಟ್ಮೆಂಟು ಸರಿ. ಇದೇನಿದೆ, ಇನ್ ಜನವರಿ ದ ನಾರ್ತರ್ನ್ ಹೆಮಿಸ್ಫಿಯರ್ ಈಸ್ ದ ಐಸೋಥರ್ಮ್ಸ್ ಬೆಂಡ್ ಇಕ್ವಟ್ವರ್ಡ್ ವೈಲ್ ಕ್ರಾಸಿಂಗ್ ದ ಲ್ಯಾಂಡ್ ಮಾಸಸ್ ಆ್ಯಂಡ್ ಪೋಲರ್ವರ್ಡ್ ವೈಲ್ ಕ್ರಾಸಿಂಗ್ ದ ಓಷನ್ಸ್. ಅಂದರೆ ಉತ್ತರ ಗೋಳಾರ್ಧದಲ್ಲಿ ಎಸ್ಪೆಷಲಿ ಜನವರಿಯಲ್ಲಿ ಈ ಐಸೋಥರ್ಮ್ಸು ಭೂಪ್ರದೇಶಗಳನ್ನು ಹಾದುವಾಗ ಸಮಭಾಜಕ ವೃತ್ತ ಕಡೆ ಬಾಗ್ತವೆ, ಸಾಗರಗಳನ್ನು ಹಾದುವಾಗ ಧ್ರುವದ ಕಡೆಗೆ ಬಾಗ್ತವೆ. ಓಕೆ, ಸೊ ಆದ್ದರಿಂದ ಹೇಳಿಕೆ ಒಂದು ಸರಿ. ಸೊ ಎರಡನೇ ಸ್ಟೇಟ್ಮೆಂಟ್ ನೋಡುವಾಗ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಇನ್ ಜನವರಿ ದ ಏರ್ ಓವರ್ ದ ಓಷನ್ಸ್ ಇನ್ ವಾರ್ಮರ್ ದೆನ್ ದಟ್ ಓವರ್ ದ ಲ್ಯಾಂಡ್ ಮಾಸಸ್ ಇನ್ ದ ನಾರ್ತರ್ನ್ ಹೆಮಿಸ್ಫಿಯರ್. ಅಂದರೆ ಜನವರಿಯಲ್ಲಿ ಏನಿರುತ್ತೆ, ಹೇಳಿಕೆ ಏನು ಹೇಳುತ್ತೆ, ಜನವರಿಯಲ್ಲಿ ಉತ್ತರ ಗೋಳಾರ್ಧದಲ್ಲಿ ಎಸ್ಪೆಷಲಿ ನಾರ್ತ್ ಹೆಮಿಸ್ಫಿಯರಲ್ಲಿ ಸಾಗರಗಳ ಮೇಲಿರುವ ಗಾಳಿಯು ಉತ್ತರ ಗೋಳಾರ್ಧದಲ್ಲಿ ಸಾಗರಗಳ ಮೇಲಿರುವ ಗಾಳಿಯು ಈ ಭೂಪ್ರದೇಶಗಳ ಮೇಲಿರುವ ಗಾಳಿಗಿಂತ ಹೆಚ್ಚು ಬೆಚ್ಚಗಿರುತ್ತದೆ. ಸೊ ಈ ಸ್ಟೇಟ್ಮೆಂಟು ಸಹ ಸರಿ. ಹೌದು, ಜನವರಿಯಲ್ಲಿ ಎಸ್ಪೆಷಲಿ ನಾರ್ತರ್ನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತೆ, ಉತ್ತರ ಗೋಳಾರ್ಧದಲ್ಲಿ ಅದರೊಂದು ಸಾಗರಗಳ ಮೇಲಿರುವ ಗಾಳಿಯು ಈ ಭೂಪ್ರದೇಶಗಳ ಮೇಲಿರುವ ಗಾಳಿಗಿಂತ ಹೆಚ್ಚು ಬೆಚ್ಚಗಿರುತ್ತೆ. ಯಾಕೆ ಈ ಹೇಳಿಕೆ ಸಹ ಸಂಪೂರ್ಣ ಸರಿಯಾಗಿದೆ. ಯಾಕೆಂದರೆ ಭೂಮಿ ಮತ್ತು ನೀರಿನ ವಿಭಿನ್ನ ಶಾಖದ ಸಾಮರ್ಥ್ಯ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿನೇ ಇದಕ್ಕೆ ಮುಖ್ಯವಾದ ಕಾರಣ. ಭೂಮಿ ಇದೆಯಲ್ವಾ, ಭೂಮಿ ಮೇಲ್ಮೈ ಕಡಿಮೆ ನಿರ್ದಿಷ್ಟ ಶಾಖದ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಇದು ಕಡಿಮೆ ಶಾಖವನ್ನು ಹೀರಿಕೊಳ್ಳುವ ಮೂಲಕ ವೇಗವಾಗಿ ಬಿಸಿಯಾಗುತ್ತೆ ಮತ್ತು ವೇಗವಾಗಿ ತಣ್ಣಗಾಗುತ್ತೆ. ಜನವರಿಯಲ್ಲಿ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಹಗಲಿನ ಅವಧಿ ಕಡಿಮೆ ಆಗಿರೋದ್ರಿಂದ ಭೂಪ್ರದೇಶಗಳು ಬಹಳ ಬೇಗವಾಗಿ ಶಾಖವನ್ನು ಕಳೆದುಕೊಂಡು ತಣ್ಣಗಾಗ್ತವೆ. ಬಟ್ ಸಾಗರಗಳು ನೀರು ಹೆಚ್ಚಿನ ನಿರ್ದಿಷ್ಟ ಶಾಖ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಅಂದರೆ ಇದು ಹೆಚ್ಚು ಶಾಖವನ್ನು ಹೀರಿಕೊಳ್ಳಲು ಮತ್ತು ಅದನ್ನು ನಿಧಾನವಾಗಿ ಬಿಡುಗಡೆ ಮಾಡಲು ಇದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಜನವರಿಯ ಚಳಿಗಾಲದಲ್ಲಿ ಸಾಗರಗಳು ಭೂಪ್ರದೇಶಗಳಿಂದ ಹೆಚ್ಚು ಕಾಲ ತಮ್ಮ ಶಾಖವನ್ನು ಉಳಿಸಿಕೊಳ್ಳುತ್ತವೆ, ಜೊತೆಗೆ ತುಲನಾತ್ಮಕವಾಗಿ ಬೆಚ್ಚಗಿರುತ್ತವೆ. ಸಾಗರಗಳ ಮೇಲಿರುವ ಗಾಳಿಯು ಕೆಳಗಿರುವ ಸಾಗರದ ನೀರಿನಿಂದ ಶಾಖವನ್ನು ಪಡೆಯುತ್ತದೆ. ಆದ್ದರಿಂದ ಅದು ಭೂಪ್ರದೇಶಗಳ ಮೇಲಿರುವ ಗಾಳಿಗಿಂತ ಬೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಹೇಳಿಕೆ 2 ಸಹ ಸರಿಯಾಗಿದೆ. ಸೊ ಹೇಳಿಕೆಗಳ ನಡುವಿನ ಸಂಬಂಧ ನೋಡೋದಾದರೆ ಹೇಳಿಕೆ 2ರಲ್ಲಿ ವಿವರಿಸಿದಂತೆ ಜನವರಿಯಲ್ಲಿ ಉತ್ತರ ಗೋಳಾರ್ಧದಲ್ಲಿ ಸಾಗರಗಳು ಭೂಮಿಗಿಂತ ಬೆಚ್ಚಗಿರುತ್ತವೆ. ಈ ತಾಪಮಾನದ ವ್ಯತ್ಯಾಸವೇ ಸಮೋಷ್ಣ ರೇಖೆಗಳು ಬಾಗಲು ಕಾರಣ. ಓಕೆ, ಸೊ ಹೀಗಾಗಿ ಭೂಪ್ರದೇಶಗಳ ಮೇಲೆ ತಾಪ ಕಡಿಮೆ ಇರೋದರಿಂದ ಒಂದೇ ತಾಪಮಾನ ತೋರಿಸುವ ಸಮೋಷ್ಣ ರೇಖೆಗಳು ಸಮಭಾಜದ ಕಡೆಗೆ ಅಕ್ಷಾಂಶ ಕಡೆ ಬಾಗ್ತವೆ. ಸಾಗರಗಳ ಮೇಲೆ ತಾಪಮಾನ ಹೆಚ್ಚಿರೋದ್ರಿಂದ ಒಂದೇ ತಾಪಮಾನ ತೋರಿಸುವ ಸಮೋಷ್ಣ ರೇಖೆಗಳು ಧ್ರುವದ ಕಡೆಗೆ ಹೆಚ್ಚು ಅಕ್ಷಾಂಶ ಕಡೆಗೆ ಬಾಗ್ತವೆ. ಹೀಗಾಗಿ 2 ಹೇಳಿಕೆಗಳು ಸರಿ. ಸೆಕೆಂಡ್ ಸ್ಟೇಟ್ಮೆಂಟ್ ಫಸ್ಟ್ನೇ ಸ್ಟೇಟ್ಮೆಂಟ್ನ ಸರಿಯಾದ ವಿವರಣೆ ಆಗಿದೆ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ದ ಬೋತ್ ಸ್ಟೇಟ್ಮೆಂಟ್ 1 ಆರ್ ಕರೆಕ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಅಂದರೆ 2 ಹೇಳಿಕೆಗಳು ಸರಿಯಾಗಿ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ. ದ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಇದಕ್ಕೆ ಆನ್ಸರು. ಬಟ್ ಆ್ಯಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1 ಅಲ್ವಾ. ಸೊ ಇದ್ರ ಬಗ್ಗೆ ಏನಾದ್ರು ಕಾಮೆಂಟ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಖಂಡಿತ ನನಗೆ ಹೇಳೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಇದ್ರ ಬಗ್ಗೆ ಇನ್ ಡೀಟೇಲ್ ನಾನು ಕೊಟ್ಟಿದ್ದೀನಿ ಈ ಪ್ರಶ್ನೆ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 28ನೇ ಪ್ರಶ್ನೆ. 28ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇದು ಸಹ ಜಿಯೋಗ್ರಫಿ ಕ್ವಶನ್ನೇ.
ತುಂಬ ಜಿಯೋಗ್ರಫಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಈ ಸಲ. ಇನ್ ದ ಕಾಂಟೆಕ್ಸ್ಟ್, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್ಸ್, ಚಾಕ್ ಈಸ್ known as very permeable rock, whereas clay is known as quite an impermeable or least permeable rock ಅಂತೇಳಿ. ಸ್ಟೇಟ್ಮೆಂಟ್ 2, chalk is porous and hence can absorb water. ಥರ್ಡ್ ಸ್ಟೇಟ್ಮೆಂಟ್, clay is not at all porous ಅಂತೇಳಿ. ಸೊ ಈ ಎಲ್ಲ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಸೊ ಅದು ಯಾವ ಥರ ಸರಿ ಇದೆ ಅನ್ನೋದು ಇನ್ ಡೀಟೇಲಾಗಿ ನಾವು ಹೇಳಬೇಕಾಗಿದೆ. ಸೊ ಈ ಸ್ಟೇಟ್ಮೆಂಟ್ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ನೋಡುವಾಗ ಎಲ್ಲ ಹೇಳಿಕೆಗಳನ್ನು ನೋಡಿದ್ರೆ ಹೇಳಿಕೆ ಒಂದು ನೋಡಿದರೆ ಎಲ್ಲ ಹೇಳಿಕೆಗಳನ್ನು ಪರಿಗಣಿಸಿದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಆದರೆ ಮೂರನೇ ಸ್ಟೇಟ್ಮೆಂಟ್ ತಪ್ಪಿದೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಇದೆ, ಸೆಕೆಂಡ್ನೇ ಸ್ಟೇಟ್ಮೆಂಟ್ ಸರಿ ಇದೆ, ಬಟ್ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇನ್ ದ ಕಾಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್ಸ್, chalk is known as very permeable rock, whereas clay is known as quite an impermeable or least permeable rock ಅಂತೇಳಿ. ಅಂದರೆ ನೀರಿನ ಪರಿಮಾಣದ ಸಂದರ್ಭದಲ್ಲಿ, ಸೊ ನೀರಿನ ಪರಿಣಾಮದ ಸಂದರ್ಭದಲ್ಲಿ ಏನಿದೆ, ಸೀಮೆ ಸುಣ್ಣವು ಅತ್ಯಂತ ಪ್ರವೇಶ ಸಾಧ್ಯವಾದ ಕಲ್ಲು ಎಂದು ಕರೆಯಲ್ಪಡುತ್ತದೆ. ಆದರೆ ಜೇಡಿ ಮಣ್ಣು ಸಾಕಷ್ಟು ಅಪ್ರವೇಶ ಸಾಧ್ಯವಾದ ಇಂಪೆರಮೇಬಲ್ ಅಥವಾ ಕನಿಷ್ಠ ಪ್ರವೇಶ ಸಾಧ್ಯವಾದ ಕಲ್ಲು ಎಂದು ಕರೆಯಲ್ಪಡುತ್ತದೆ. ನೀರಿನ ಪರಿಣಾಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಎಫೆಕ್ಟ್ ಆಫ್ ವಾಟರಲ್ಲಿ ಚಾಕ್ ಮತ್ತು ಜೇಡಿ ಮಣ್ಣು ಮತ್ತು ಹೇಗೆ ಅವು ಪೆರಮೇಬಲ್ ಇಂಪೆರಮೇಬಲ್ ಅನ್ನೋದನ್ನು ನಾವು ಇನ್ ಡೀಟೇಲಾಗಿ ಇಲ್ಲಿ ನೋಡಬೇಕಾಗುತ್ತೆ. ಅಂದರೆ ನೀರಿನ ಪರಿಣಾಮದ ಸಂದರ್ಭದಲ್ಲಿ ಸೀಮೆ ಸುಣ್ಣವು ಅತ್ಯಂತ ಪ್ರವೇಶ ಸಾಧ್ಯವಾದ ಅಂದರೆ ಪೆರಮೇಬಲ್ ಕಲ್ಲು ಎಂದು ಕರೆಯಲ್ಪಡುತ್ತದೆ. ಆದರೆ ಜೇಡಿ ಮಣ್ಣು ಸಾಕಷ್ಟು ಅಪ್ರವೇಶ ಸಾಧ್ಯವಾದ ಇಂಪೆರಮೇಬಲ್ ಅಥವಾ ಕನಿಷ್ಠ ಪ್ರವೇಶ ಸಾಧ್ಯವಾದ ಕಲ್ಲು ಎಂದು ಕರೆಯಲ್ಪಡುತ್ತದೆ. ಸೊ ಇದನ್ನು ಇನ್ ಡೀಟೇಲ್ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಸರಿ, ಅದು ಹೇಗೆ ಸಾಧ್ಯ ಅಂತ ನೋಡೋದಾದರೆ, ಈ ಸೀಮೆ ಸುಣ್ಣ ಇದೆ ಅಲ್ವಾ, ಸೀಮೆ ಸುಣ್ಣ ಚಾಕ್ ಅಂತ ಕರಿತೀವಿ. ಸೀಮೆ ಸುಣ್ಣವು ಸುಣ್ಣದ ಕಲ್ಲಿನ ಒಂದು ರೂಪವಾಗಿದ್ದು ಸೂಕ್ಷ್ಮ ರಂಧ್ರಗಳಿಂದ ಅಂದರೆ ಫೈನ್ ಪೋರ್ಸ್ಗಳಿಂದ ಕೂಡಿದೆ. ಈ ರಂಧ್ರಗಳು ಪರಸ್ಪರ ಸಂಪರ್ಕವನ್ನು ಹೊಂದಿರುತ್ತವೆ. ಇದರಿಂದ ನೀರು ಸುಲಭವಾಗಿ ಸೀಮೆ ಸುಣ್ಣದ ಮೂಲಕ ಹರಿಯುತ್ತದೆ. ಆದ್ದರಿಂದ ಇದು ಅತ್ಯಂತ ಪ್ರವೇಶ ಸಾಧ್ಯವಾದ ಕಲ್ಲು ಅಂದರೆ ಪೆರಮೇಬಲ್ ರಾಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಜೇಡಿ ಮಣ್ಣು, ಕ್ಲೇ ತಗೊಳಿದ್ರೆ ಜೇಡಿ ಮಣ್ಣು ಸಹ ಬಹಳ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ. ಜೊತೆಗೆ ಅದರ ಕಣಗಳು ತುಂಬ ಚಿಕ್ಕದಾಗಿರ್ತವೆ ಮತ್ತು ದಟ್ಟವಾಗಿ ಪ್ಯಾಕ್ ಆಗಿರ್ತವೆ. ಸೊ ಕಣಗಳ ನಡುವಿನ ಅಂತರವು ಪೋರಸ್ ಏನಂತ ಕರಿತೀವಿ, ಅತ್ಯಂತ ಚಿಕ್ಕದಾಗಿರುವುದರಿಂದ ನೀರು ಅದರ ಮೂಲಕ ಹರಿಯುವುದು ಕಷ್ಟ. ಆದ್ದರಿಂದ ಇದನ್ನು ಅಪ್ರವೇಶ ಸಾಧ್ಯವಾದ ಅಂದರೆ ಇಂಪೆರಮೇಬಲ್ ಅಪ್ರವೇಶ ಸಾಧ್ಯ ಅಂತೇಳಿ ಸಾಧ್ಯವಾದ ಅಥವಾ ಕನಿಷ್ಠ ಪ್ರವೇಶ ಸಾಧ್ಯವಾದ ಕಲ್ಲು ಅಂತೇಳಿ ನಾವು ಕರಿತೀವಿ. ಸೊ ಈ ಎಕ್ಸ್ಪ್ಲೈನಿಂದ ಫಸ್ಟ್ನೇ ಸ್ಟೇಟ್ಮೆಂಟು ಸರಿಯಾಗುತ್ತೆ. ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಚಾಕ್ ಈಸ್ ಪೋರಸ್ ಆ್ಯಂಡ್ ಹೆನ್ಸ್ ಕ್ಯಾನ್ ಅಬ್ಸಾರ್ಬ್ ವಾಟರ್ ಅಂತೇಳಿ. ಅಂದರೆ ಸೀಮೆ ಸುಣ್ಣವು ರಂಧ್ರಗಳಿಂದ ಕೂಡಿದೆ, ಆದ್ದರಿಂದ ನೀರನ್ನು ಹೀರಿಕೊಳ್ಳುತ್ತೆ. ಹೌದು, ಈ ಸ್ಟೇಟ್ಮೆಂಟು ಸರಿ. ಏಕೆಂದರೆ ಸೀಮೆ ಸುಣ್ಣದ ರಂಧ್ರತೆ ನೋಡೋದಾದರೆ ಹೌದು, ಸೀಮೆ ಸುಣ್ಣವು ಅತ್ಯಂತ ರಂಧ್ರಗಳಿಂದ ಕೂಡಿದ ಒಂದು ಬಂಡೆಯಾಗಿದೆ. ಇದರ ರಚನೆಯಲ್ಲಿ ದೊಡ್ಡ ಪ್ರಮಾಣದ ಸೂಕ್ಷ್ಮ ರಂಧ್ರಗಳು ಇರುತ್ತವೆ. ನೀರನ್ನು ಹೀರಿಕೊಳ್ಳುವಿಕೆ ನೋಡಿದರೆ ಈ ರಂಧ್ರಗಳ ಕಾರಣದಿಂದಾಗಿ ಸೀಮೆ ಸುಣ್ಣವು ಗಮನಾರ್ಹ ಪ್ರಮಾಣದ ನೀರನ್ನು ಹೀರಿಕೊಳ್ಳಬಲ್ಲದು. ಇದು ಹೀರಿದ ನೀರನ್ನು ಸಹ ಶೇಖರಿಸಲ್ಪಡುತ್ತದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಮೂರನೇ ಸ್ಟೇಟ್ಮೆಂಟ್ ಏನಿದೆ, ಕ್ಲೇ ಈಸ್ ನಾಟ್ ಆಲ್ ಪೋರಸ್, ಜೇಡಿ ಮಣ್ಣು ನಾಟ್ ಆಲ್ ಪೋರಸ್, ಇದರಲ್ಲಿ ರಂಧ್ರಗಳಿಲ್ಲ, ಕೀಲುಕುಲ ಇಲ್ಲ ಅಂತೇಳಿ. ಸೊ ಜೇಡಿ ಮಣ್ಣಿನ ರಂಧ್ರತೆ ನೋಡಿದ್ರೆ ಈ ಹೇಳಿಕೆ ತಪ್ಪಾಗಿದೆ. ಜೇಡಿ ಮಣ್ಣಿದೆ ಅಲ್ವಾ, ಸಂಪೂರ್ಣವಾಗಿ ರಂಧ್ರರಹಿತವಾಗಿಲ್ಲ. ಜೇಡಿ ಮಣ್ಣಿನ ಕಣಗಳು ಸೂಕ್ಷ್ಮವಾಗಿದ್ದರೂ ಅವುಗಳ ನಡುವೆ ಸೂಕ್ಷ್ಮರಂಧ್ರಗಳು ಇರ್ತವೆ. ವಾಸ್ತವವಾಗಿ ಜೇಡಿ ಮಣ್ಣು ಸಹ ಸಾಕಷ್ಟು ಹೆಚ್ಚಿನ ಪ್ರಮಾಣದ ರಂಧ್ರತೆ ಈ ಪೋರಸಿಟಿಯನ್ನು ಹೊಂದಿರ್ಬೋದು. ಆದರೆ ಅದರ ಪ್ರವೇಶ ಸಾಧ್ಯ ಪೆರಮೇಬಿಲಿಟಿ ತುಂಬ ಕಡಿಮೆ ಇದೆ. ರಂಧ್ರತೆ ವರ್ಸಸ್ ಪ್ರವೇಶ ಸಾಧ್ಯತೆ, ಪೆರಮೇಬಿಲಿಟಿ ನೋಡೋದಾದರೆ, ರಂಧ್ರತೆ ಅಂದರೆ ಒಂದು ವಸ್ತುವು ಎಷ್ಟು ಪ್ರಮಾಣದ ಖಾಲಿ ಜಾಗವನ್ನು ರಂಧ್ರಗಳನ್ನು ಹೊಂದಿದೆ,
ಜೇಡಿ ಮಣ್ಣು ಸಾಕಷ್ಟು ಕಾಲುಜಾಲಗಳನ್ನು ಹೊಂದಿರಬಹುದು, ಅದರ ಕಣಗಳ ನಡುವೆ ನೀರು ತುಂಬಿರುತ್ತದೆ. ಇನ್ನು ಪ್ರವೇಶ ಸಾಧ್ಯತೆ ಅಂದರೆ ಒಂದು ದ್ರವವು ಆ ಖಾಲಿ ಜಾಗಗಳ ಮೂಲಕ ಎಷ್ಟು ಸುಲಭವಾಗಿ ಹರಿಯುತ್ತದೆ ಅನ್ನೋದು. ಜೇಡಿ ಮಣ್ಣಿನಲ್ಲಿರುವ ರಂಧ್ರಗಳು ತುಂಬ ಚಿಕ್ಕದಾಗಿರುವುದರಿಂದ ಮತ್ತು ಪರಸ್ಪರ ಸಂಪರ್ಕದಲ್ಲಿರದಿರುವುದರಿಂದ ನೀರು ಅದರ ಮೂಲಕ ಸುಲಭವಾಗಿ ಹರಿಯುವುದಿಲ್ಲ. ಇದರಿಂದಾಗಿ ಅದು ಅಪ್ರವೇಶ ಸಾಧ್ಯ, ಇಂಪೆರ್ಮೇಬಲ್ ಆಗಿರುತ್ತೆ. ಹೀಗಾಗಿ ಜೇಡಿ ಮಣ್ಣು ರಂಧ್ರಗಳನ್ನು ಹೊಂದಿದೆ, ಆದರೆ ಅದರ ಪ್ರವೇಶ ಸಾಧ್ಯತೆ ಪೆರ್ಮೇಬಿಲಿಟಿ ಕಡಿಮೆ. ಸಂಪೂರ್ಣವಾಗಿ ರಂಧ್ರರಹಿತವಲ್ಲ ಎಂಬ ಹೇಳಿಕೆ ತಪ್ಪಾಗಿದೆ. ಸಂಪೂರ್ಣವಾಗಿ ರಂಧ್ರರಹಿತವಲ್ಲ, ರಂಧ್ರರಹಿತನೇ, ಬಟ್ ಹಾಗಾಗಿ ಆ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಇದರಿಂದ ನಮಗೆ ಗೊತ್ತಾಗ ಸರಿಯಾದ ಹೇಳಿಕೆಗಳು ಫಸ್ಟ್ನೇ ಸ್ಟೇಟ್ಮೆಂಟು, ಸೆಕೆಂಡ್ನೇ ಸ್ಟೇಟ್ಮೆಂಟು, ಥರ್ಡ್ ಸ್ಟೇಟ್ಮೆಂಟು ಈ ಕ್ವಶನಲ್ಲಿ ತಪ್ಪಿದೆ. ಓಕೆ, ಇದ್ರ ಬಗ್ಗೆ ಏನಾದ್ರು ಹೇಳಬೇಕು ಅನಿಸಿದರೆ ಖಂಡಿತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. 29ನೇ ಪ್ರಶ್ನೆ, ಇದು ಸಹ ಜಿಯೋಗ್ರಫಿ ಕ್ವಶನ್. ಈ ಕ್ವಶನ್ ಏನಿದೆ ಅಂತ ನೋಡ್ತಾವನ್ನ 3 ಸ್ಟೇಟ್ಮೆಂಟ್ ಇದ್ದಾವೆ. ವಿತೌಟ್ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ದ ಅರ್ತ್ ಸರ್ಫೇಸ್. ಅಂದರೆ ವಿತೌಟ್ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಅಂತೆ, ಎವ್ರಿವೇರ್ ಆನ್ ದ ಅರ್ತ್ ಸರ್ಫೇಸ್. ಮತ್ತು ಎರಡನೇ ಸ್ಟೇಟ್ಮೆಂಟ್, ಹೀಟ್ ಅಬ್ಸಾರ್ಬ್ಡ್ ಅಂಡ್ ಟ್ರ್ಯಾಪ್ಡ್ ಬೈ ದ ಅಟ್ಮಾಸ್ಫಿಯರ್ ಮೇಂಟೆನೆನ್ಸ್ ಅವರ್ ಪ್ಲಾನೆಟ್ಸ್ ಆವರೇಜ್ ಟೆಂಪ್ರೇಚರ್ ಅಂತೆ. ಥರ್ಡ್ ಸ್ಟೇಟ್ಮೆಂಟು, ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪರ್ಟಿಕ್ಯುಲರ್ಲಿ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರ್ಯಾಪಿಂಗ್ ರೇಡಿಯೇಷನ್ ಅಂತ. ಈ ಸ್ಟೇಟ್ಮೆಂಟ್ಗಳನ್ನು ನೋಡುವಾಗ 3 ಸ್ಟೇಟ್ಮೆಂಟು ಸರಿ ಇದ್ದಾವೆ. ಸೊ ಹೇಗೆ ಸರಿ ಇದೆ ಅಂತ ನೋಡೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ವಿತೌಟ್ ದ ಅಟ್ಮಾಸ್ಫಿಯರ್ ಟೆಂಪ್ರೇಚರ್ ವುಡ್ ಬಿ ವೆಲ್ ಬಿಲೋ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ದ ಅರ್ತ್ ಸರ್ಫೇಸ್. ಅಂದರೆ ವಾತಾವರಣವಿಲ್ಲದೆ ಭೂಮಿಯ ಮೇಲ್ಮೈಯಲ್ಲಿ ಎಲ್ಲೆಡೆ ತಾಪಮಾನವು ಘನೀಕರಣ ಬಿಂದುವಿನಿಗಿಂತ ಕೆಳಗಿರುತ್ತೆ. ಅಂದರೆ ಒಂದು ವೇಳೆ ಭೂಮಿ ಮೇಲೆ ವಾತಾವರಣವಿಲ್ಲಪ್ಪ ಅಂದರೆ ಭೂಮಿ ಎಲ್ಲ ಕಡೆ ತಾಪಮಾನ ಏನಾಗಿರುತ್ತೆ, ಫ್ರೀಸಿಂಗ್ ಪಾಯಿಂಟಿಗಿಂತ ಕಡಿಮೆ ಇರುತ್ತೆ ಅಂತೇಳಿ. ಸೊ ಈ ಸ್ಟೇಟ್ಮೆಂಟ್ ಸರಿನಾ? ಓಕೆ, ಸರಿಯಾಗಿದೆ. ವಾತಾವರಣವು ಭೂಮಿಯ ಉಷ್ಣತೆಯನ್ನು ನಿಯಂತ್ರಿಸುವಲ್ಲಿ ಒಂದು ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತೆ. ವಾತಾವರಣವಿಲ್ಲದೆ ಹಗಲಿನಲ್ಲಿ ಸೂರ್ಯನಿಂದ ಬರುವ ಶಾಖವು ಯಾವುದೇ ತಡೆ ಇಲ್ಲದೆ ಭೂಮಿಯನ್ನು ಬಿಸಿ ಮಾಡುತ್ತದೆ. ಆದರೆ ರಾತ್ರಿಯಲ್ಲಿ ಆ ಶಾಖವು ಯಾವುದೇ ಅಡಚಣೆ ಇಲ್ಲದೆ ಬಾಹ್ಯಾಕಾಶಕ್ಕೆ ಹೊರಟೋಗುತ್ತೆ. ಸೊ ಸೂರ್ಯನಿಲ್ಲದ ಸಮಯದಲ್ಲಿ ಅಂದರೆ ರಾತ್ರಿಯಲ್ಲಿ ಅಥವಾ ಸೂರ್ಯನ ಕಿರಣಗಳು ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಯಾವುದೇ ಉಷ್ಣವನ್ನು ಹಿಡಿದಿಟ್ಟುಕೊಳ್ಳುವ ವಾತಾವರಣವಿಲ್ಲದಿದ್ದರೆ ತಾಪಮಾನವೇನಾಗುತ್ತೆ, ಅತಿ ಕಡಿಮೆ ಮಟ್ಟಕ್ಕೆ ಕುಸಿಯುತ್ತೆ. ಸೊ ಘನೀಕರಣ ಬಿಂದುವಿನಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ ಅಥವಾ 32 ಡಿಗ್ರಿ ಫ್ಯಾರನ್ಹೀಟ್ ಕೆಳಗೆ ತಲುಪುತ್ತದೆ. ಸೊ ಹಾಗಾಗಿ ನೋಡಿದರೆ ಚಂದ್ರನ ಮೇಲ್ಮೈಲಿನ ತಾಪಮಾನದಲ್ಲಿನ ಬದಲಾವಣೆಗಳನ್ನು ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದು. ಹಗಲಿನಲ್ಲಿ ಸುಮಾರು 100 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಚಂದ್ರನಲ್ಲಿ, ರಾತ್ರಿಯಲ್ಲಿ -173 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಯಾಕಂದರೆ ಚಂದ್ರನಲ್ಲಿ ವಾತಾವರಣವಿಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟು ಸರಿ. ಇನ್ನು ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಹೀಟ್ ಅಬ್ಸಾರ್ಬ್ಡ್ ಆ್ಯಂಡ್ ಟ್ರ್ಯಾಪ್ಡ್ ಬೈ ದ ಅಟ್ಮಾಸ್ಫಿಯರ್ ಮೇಂಟೆನೆನ್ಸ್ ಅವರ್ ಪ್ಲಾನೆಟ್ಸ್ ಆವರೇಜ್ ಟೆಂಪ್ರೇಚರ್. ಸೊ ಈ ಸ್ಟೇಟ್ಮೆಂಟ್ ಸರಿ. ವಾತಾವರಣದಿಂದ ಹೀರಿಕೊಳ್ಳಲ್ಪಟ್ಟ ಮತ್ತು ಬಂಧಿಸಲ್ಪಟ್ಟ ಶಾಖವು ನಮ್ಮ ಗ್ರಹದ ಸರಾಸರಿ ತಾಪಮಾನವನ್ನು ನಿರ್ವಹಿಸುತ್ತೆ. ಸೊ ವಾತಾವರಣ ಏನು ಮಾಡುತ್ತೆ, ಸೂರ್ಯನಿಂದ ಬರುವಂತಹ ತಾಪವನ್ನು ಶಾಖವನ್ನು ಹೀರಿಕೊಳ್ಳಲ್ಪಡುತ್ತೆ, ಜೊತೆಗೆ ಅದನ್ನು ಹಿಡಿದಿಟ್ಕೊಳ್ಳುತ್ತೆ. ಬಂಧಿಸಲ್ಪಟ್ಟ ಶಾಖವು ನಮ್ಮ ಗ್ರಹದ ಒಂದು ಸರಾಸರಿ ಭೂಮಿಯ ಒಂದು ಗ್ರಹದ ಅಥವಾ ಭೂಮಿಯ ಸರಾಸರಿ ತಾಪವನ್ನು ನಿರ್ವಹಿಸುತ್ತೆ. ಈ ಸ್ಟೇಟ್ಮೆಂಟು ಸಹ ಸರಿ. ಯಾಕಂದರೆ ಇದು ಹಸಿರುಮನೆ ಪರಿಣಾಮದ ಒಂದು ಮೂಲಭೂತವಾದ ವಿವರಣೆಯಾಗಿದೆ. ಗ್ರೀನ್ ಹೌಸ್ ಎಫೆಕ್ಟ್. ಸೂರ್ಯನಿಂದ ಬರುವಂತಹ ಸಣ್ಣ ತರಂಗಾಂತರ ವಿಕಿರಣ, ಶಾರ್ಟ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ. ಇವು ಭೂಮಿಯ ಮೇಲ್ಮೈಯನ್ನು ತಲುಪುತ್ತದೆ ಮತ್ತು ಬಿಸಿ ಮಾಡುತ್ತದೆ. ಜೊತೆಗೆ ಭೂಮಿಯು ಈ ಶಾಖವನ್ನು ದೀರ್ಘ ತರಂಗಾಂತರ ವಿಕಿರಣವಾಗಿ, ಲಾಂಗ್ ವೇವ್ ರೇಡಿಯೇಷನ್, ಅತಿ ಕೆಂಪು ವಿಕಿರಣವಾಗಿ ಮತ್ತೆ ಬಾಹ್ಯಾಕಾಶಕ್ಕೆ ಹೊರಸೂಸುತ್ತದೆ. ವಾತಾವರಣದಲ್ಲಿರುವ ಕೆಲವು ಅನಿಲಗಳನ್ನು ಹಸಿರುಮನೆ ಅನಿಲಗಳು, ಅಂದರೆ ಈ ಅನಿಲಗಳು ಈ ಅತಿಗೆಂಪು ವಿಕಿರಣವನ್ನು ಹೀರಿಕೊಂಡು ಅದನ್ನು ಬಾಹ್ಯಾಕಾಶಕ್ಕೆ ಹೋಗದಂತೆ ತಡೆಯುತ್ತವೆ. ಹೀಗೆ ಶಾಖವು ಭೂಮಿಯ ವಾತಾವರಣದಲ್ಲಿ ಬಂಧಿಸಲ್ಪಡುತ್ತೆ. ಈ ಬಂಧಿತ ಶಾಖವೇ ಭೂಮಿಯ ಸರಾಸರಿ ತಾಪಮಾನವನ್ನು ಜೀವಿಸಲು ಸೂಕ್ತವಾದ ಮಟ್ಟದಲ್ಲಿ ಇದು ನಿರ್ವಹಿಸುತ್ತದೆ. ಸುಮಾರು 15 ಡಿಗ್ರಿ ಸೆಂಟಿಗ್ರೇಡ್ನಿಂದ 59 ಫ್ಯಾರನ್ಹೀಟ್. ಓಕೆ, ವಾತಾವರಣವಿಲ್ಲದೆ ಭೂಮಿಯ ಸರಾಸರಿ ತಾಪಮಾನ ಏನಾಗಿರುತ್ತೆ, -18 ಡಿಗ್ರಿ ಸೆಂಟಿಗ್ರೇಡ್ ಆಗಿರ್ತದೆ, 0 ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತಿತ್ತು. ಓಕೆ, ಹೀಗಾಗಿ ವಾತಾವರಣದಲ್ಲಿರುವಂತಹ ಕೆಲವು ಅನಿಲಗಳು ಏನು ಮಾಡ್ತವೆ, ಶಾಖವನ್ನು ಹೀರಿಕೊಳ್ತವೆ. ಸೊ ಹೀರಿಕೊಳ್ಳೋದ್ರಿಂದ ಏನಾಗುತ್ತೆ, ಶಾಖವು ನಮ್ಮ ಗ್ರಹದ ಸರಾಸರಿ ತಾಪಮಾನವನ್ನು ಅವು ನಿರ್ವಹಿಸ್ತವೆ. ಓಕೆ,
ನೆಕ್ಸ್ಟು ಥರ್ಡ್ ಸ್ಟೇಟ್ಮೆಂಟ್ ಸಹ ಸರಿ. ಏನು ಥರ್ಡ್ ಸ್ಟೇಟ್ಮೆಂಟು? ಅಟ್ಮಾಸ್ಫಿಯರ್ ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪರ್ಟಿಕ್ಯುಲರ್ಲಿ ಗುಡ್ ಅಟ್ ಅಬ್ಸಾರ್ಬಿಂಗ್ ಆ್ಯಂಡ್ ಟ್ರಾಪಿಂಗ್ ರೇಡಿಯೇಷನ್. ಇಂಗಾಲ ಡೈಆಕ್ಸೈಡ್ನಂತಹ ವಾತಾವರಣದ ಅನಿಲಗಳು ವಿಕಿರಣವನ್ನು ಹೀರಿಕೊಳ್ಳಲು ಮತ್ತು ಹಿಡಿದಿಟ್ಟುಕೊಳ್ಳಲು ವಿಶೇಷವಾಗಿ ಉತ್ತಮವಾಗಿವೆ. ಸೊ ಹಾಗೆ ಈ ಸ್ಟೇಟ್ಮೆಂಟು ಸಹ ಸರಿ. ಸರಿ, ಯಾಕಪ್ಪ ಅಂದರೆ ಇದು ಎರಡನೇ ಹೇಳಿಕೆ ವಿಸ್ತರಣೆ ಅಂತ ಹೇಳ್ಬೋದು. ಎಲ್ಲ ವಾತಾವರಣದ ಅನಿಲಗಳು ಸಮಾನವಾಗಿ ಶಾಖವನ್ನು ಹಿಡಿದಿಟ್ಟುಕೊಳ್ಳೋದಿಲ್ಲ. ಸಾರಜನಕ ಮತ್ತು ಆಮ್ಲಜನಕಂತಹ ಪ್ರಮುಖ ಅನಿಲಗಳು ಸೂರ್ಯನ ಕಿರಣಗಳನ್ನು ನೇರವಾಗಿ ಹೀರಿಕೊಳ್ಳುವುದಿಲ್ಲ ಅಥವಾ ಭೂಮಿಯಿಂದ ಹೊರಸೂಸುವ ಅತಿ ಕೆಂಪು ವಿಕಿರಣವನ್ನು ಪರಿಣಾಮಕಾರಿಯಾಗಿ ಹೀರಿಕೊಳ್ಳೋದಿಲ್ಲ. ಆದರೆ ಇಂಗಾಲದ ಡೈಆಕ್ಸೈಡ್ ಇದೆಯಲ್ವಾ, ಇಂಗಾಲದ ಡೈಆಕ್ಸೈಡ್, ಮೀಥೇನು, ನೈಟ್ರಸ್ ಆಕ್ಸೈಡು ಮತ್ತು ನೀರಿನ ಆವಿ, ವಾಟರ್ ವೇಪರ್ ಅಂತಹ ಅನಿಲಗಳು ಹಸಿರುಮನೆ ಅನಿಲಗಳನ್ನು ಕರೆಯಲ್ಪಡ್ತವೆ. ಗೊತ್ತಾಯ್ತು ನಿಮಗೆ? ಇವು ಅತಿ ಕೆಂಪು ವಿಕಿರಣವನ್ನು ಹೀರಿಕೊಳ್ಳುವ ಮತ್ತು ಹೊರಸೂಸುವ ವಿಶಿಷ್ಟ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಈ ಗುಣಲಕ್ಷಣ ಅವುಗಳು ಭೂಮಿಯ ವಾತಾವರಣದಲ್ಲಿ ಶಾಖವನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡ್ತವೆ. ಇದರಿಂದ ಗ್ರಹದ ತಾಪಮಾನ ಏನಾಗುತ್ತೆ, ನಿಯಂತ್ರಣದಲ್ಲಿರುತ್ತೆ. ಜೊತೆಗೆ ಇಂಗಾಲದ ಡೈಆಕ್ಸೈಡ್ ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖ ಕೊಡುಗೆ ನೀಡುವ ಅನಿಲಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಇದು ಮಾನವ ಚಟುವಟಿಕೆಗಳಿಂದ ಈ ಪ್ರಮಾಣ ಹೆಚ್ಚುತ್ತಾ ಇದೆ. ಆದ್ದರಿಂದ ಎಲ್ಲ 3 ಹೇಳಿಕೆಗಳು ಸರಿಯಾಗಿವೆ ಮತ್ತು ಅವು ಭೂಮಿಯ ವಾತಾವರಣದ ತಾಪಮಾನವನ್ನು ನಿಯಂತ್ರಿಸ್ತವೆ ಅಂತ ಹೇಳ್ಬೋದು. ಈ ಎಲ್ಲ ಜಿಯೋಗ್ರಫಿ ಕ್ವಶನ್ಸು 4 ಕ್ವಶನ್ ಡಿಸ್ಕಸ್ ಮಾಡೋದು, 26, 27, 28, 29. ಸೊ ಓಕೆ, ಇಷ್ಟು ಸಾಕು ಈ ಕ್ಲಾಸಿಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ. ಏನಾದರೂ ಈ ಕ್ಲಾಸ್ ಬಗ್ಗೆ ಹೇಳ್ಬೇಕಂದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.